ಇನ್ಫ್ಲೂಯೆನ್ಸರ್ಸ್. ಯೂಟ್ಯೂಬಲ್ಲಾದರೂ ನೋಡಿ, ಇನ್ಸ್ಟಾಗ್ರಾಮಲ್ಲಾದರೂ ನೋಡಿ, ಎಲ್ಲ ಕಡೆ ಕೂಡ ಇನ್ಫ್ಲೂಯೆನ್ಸರ್ಸ್. ಇವ್ರ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಅಂದರೆ ದೊಡ್ಡ ದೊಡ್ಡ ಕಾರ್ಗಳು, ಕೈ ತುಂಬ ಕ್ಯಾಶು, ಲಕ್ಸುರಿ ಲೈಫ್ ಸ್ಟೈಲು. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ನಮ್ಮ ಡ್ರೀಮ್ ಲೈಫನ್ನು ಇವ್ರು ಲೀಡ್ ಮಾಡ್ತಿದ್ದಾರೆ. ಇವ್ರು ನೋಡಿದ್ರೆ ಅನಿಸುತ್ತೆ, ಏನು ಲೈಫ್ ಕೂಡ ಇವ್ರದ್ದು, ಬದುಕಿದ್ರೆ ಇವ್ರ ಥರ ಬದುಕಬೇಕು ಅಂತ. ಇದೆಲ್ಲ ಕೂಡ ರಿಯಲ್ ಆಗೂ ಇವರೆಲ್ಲ ಇದೇ ರೀತಿ ಬದುಕ್ತಾ ಇದ್ದಾರಾ ಯಾರಿಗೂ ಕೂಡ ಗೊತ್ತಿಲ್ಲ. ಸ್ನೇಹಿತರೆ, ಬನ್ನಿ ಈ ವಿಡಿಯೋದಲ್ಲಿ ಫೇಕ್ ಇನ್ಫ್ಲುಯೆನ್ಸರ್ಸ್ಗಳು ಯಾವ ರೀತಿ ನಮ್ಮನ್ನು ಇನ್ಫ್ಲುಯೆನ್ಸ್ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋಣ. ನೀವೇನಾದರೂ ಚಾನಲ್ಗೆ ಹೊಸಬರಾಗಿರೋ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ. ಈ UK ಕಪಲ್ 2 ಕೋಟಿ ಕಳ್ತನ ಮಾಡ್ತಾರೆ ಬರೀ ಇನ್ಸ್ಟಾಗ್ರಾಮಲ್ಲಿ ತಮ್ಮ ಲಕ್ಸುರಿಯನ್ನು ತೋರಿಸ್ಕೊಳ್ಳೋದಕ್ಕೆ. ಈ ರೀತಿ ಫೇಕ್ ಲೈಫ್ ಸ್ಟೈಲನ್ನು ತೋರಿಸ್ಕೊಳ್ಳೋದಕ್ಕೋಸ್ಕರ ಇವರು 2 ಕೋಟಿ ಕಳ್ತನ ಮಾಡ್ತಾರೆ. ಆ್ಯಂಡ್ ಈ ಆರ್ಟಿಕಲ್ ನೋಡಿ, ಪ್ರೈವೇಟ್ ಜೆಟ್ ಸ್ಟುಡಿಯೋ ಇದೊಂದು ಕಂಪ್ನಿ. ಇಲ್ಲಿ ಯಾರು ಬೇಕಾದರೂ ಫೇಕ್ ಫೋಟೋಶೂಟ್ ಮಾಡಿಸ್ಬೋದು. ಇವರ ಈ ಒಂದು ಲೈಫ್ ಸ್ಟೈಲನ್ನು ನೋಡಿ ನಾವು ನಮ್ಮ ಜೊತೆ ಖುದ್ದಾಗಿ ಕಂಪೇರ್ ಮಾಡ್ತೀವಿ. ಇವರು ಇಷ್ಟು ಕಡಿಮೆಯಲ್ಲಿ ಈ ರೀತಿ ಸಕ್ಸಸ್ ಆಗಿದ್ದಾರೆ, ಈ ರೀತಿ ಜೀವನ ನಡೆಸಿದ್ದಾರೆ, ನಾವಿನ್ನು ಎಕ್ಸಾಮ್ಸು, ಜಾಬು, ಲೈಫ್ ಸೆಟಲ್ ಅಂತ ಈಗಲೂ ಕೂಡ ಕಷ್ಟಪಡ್ತಿದ್ದೀವಿ ಅಂತ ಕಂಪೇರ್ ಮಾಡೋಕ್ಕೆ ಶುರು ಮಾಡ್ತೀವಿ. ಸ್ಟಾರ್ಟಿಂಗಲ್ಲಿ ಇನ್ಸ್ಟಾಗ್ರಾಮ್ ಅನ್ನೋದು ಜಸ್ಟ್ ಒಂದು ಫೋಟೋ ಶೇರಿಂಗ್ ಪ್ಲಾಟ್ಫಾರ್ಮ್ ಆಗಿ ಶುರುವಾಗಿತ್ತು. ಆದರೆ ಇವತ್ತು ಜನಕ್ಕೆ ರಿಯಾಲಿಟಿಗಿಂತ ರೀಲ್ ಫಿಲ್ಟರ್ಗಳಲ್ಲೇ ಜಾಸ್ತಿ ಇಂಟ್ರೆಸ್ಟು. 26,000 ಕೋಟಿ ನೆಟ್ವರ್ತ್ ಇದೆ ಈ ಒಂದು ಕಿಮ್ ಕರ್ದಾಶಿಯನ್ ಫ್ಯಾಮಿಲಿಗೆ. ಈ ಫ್ಯಾಮಿಲಿಯಲ್ಲಿ ಇರೋವಂಥ ಎಲ್ಲರೂ ಕೂಡ ಇನ್ಫ್ಲುಯೆನ್ಸರ್ಸ್ ಆ್ಯಂಡ್ ಬ್ಯೂಟಿ ಮಾಡೆಲ್ಸ್. ಇವರ ಎಲ್ಲ ಫಾಲೋವರ್ಸನ್ನು ಲೆಕ್ಕ ಮಾಡಿದ್ರೆ ಸುಮಾರು 1.2 ಬಿಲಿಯನ್ ಫಾಲೋವರ್ಸ್ನ ಇವರು ಹೊಂದಿದ್ದಾರೆ. ಈ ಫ್ಯಾಮಿಲಿಯ ಮೋಸ್ಟ್ ಫೇಮಸ್ ಇನ್ಫ್ಲುಯೆನ್ಸರ್ ಆದ ಕಿಮ್ ಕರ್ದಾಶಿಯನ್ ಅವರು ಇವರು ಎಷ್ಟು ಸರ್ಜರಿನ ಮಾಡಿಸ್ಕೊಂಡಿದ್ದಾರೆ ಗೊತ್ತಾ? ಬಟ್ ಸರ್ಜರಿ ಮಾಡಿಸ್ಕೊಂಡಿದ್ದಾರೆ, ಬ್ರೆಸ್ಟ್ ಸರ್ಜರಿ ಮಾಡಿಸ್ಕೊಂಡಿದ್ದಾರೆ, ಲಿಪ್ ಸರ್ಜರಿ ಮಾಡಿಸ್ಕೊಂಡಿದ್ದಾರೆ, ಆ್ಯಂಡ್ ಫೇಶಿಯಲ್ ಸರ್ಜರಿನೂ ಕೂಡ ಮಾಡಿಸ್ಕೊಂಡಿದ್ದಾರೆ. ಇದಷ್ಟೇ ಅಲ್ಲ, ಕೈಲಿ ಜನರ್ ಇವರು ಕೂಡ ಫೇಸ್, ಬಾಡಿ, ಲಿಪ್ಸ್ ಎಲ್ಲ ಕೂಡ ಸರ್ಜರಿ ಮಾಡಿಸ್ಕೊಂಡಿದ್ದಾರೆ. ಈ ಫೋಟೋ ನೋಡಿ, ಈ ಫೋಟೋದಲ್ಲಿರೋರು ಒಬ್ಬರೇ, ಅವರು ಕ್ಲೂಯಿ ಕರ್ದಾಶಿಯನ್. ಇವರು ಕಿಮ್ ಕರ್ದಾಶಿಯನ್ ಫ್ಯಾಮಿಲಿ ಮೆಂಬರ್ಸ್. ಇವರೇ ಅಲ್ಲ, ಇದೇ ರೀತಿ ತುಂಬ ಜನ ಇದ್ದಾರೆ ಈ ರೀತಿ ಸರ್ಜರಿಯನ್ನು ಮಾಡಿಸ್ಕೊಂಡಿರೋರು. ಇದೆಲ್ಲ ಬೇರೆ ಕಂಟ್ರಿದಾಗಿರ್ಬೋದು. ನಮ್ಮ ದೇಶದಲ್ಲೇ ಎಷ್ಟು ಜನ ಈ ಥರ ಸರ್ಜರಿ ಮಾಡಿಸ್ಕೊತಾರೆ ಗೊತ್ತಾ? ಪ್ರಿಯಾಂಕಾ ಚೋಪ್ರಾ, ಅನುಷ್ಕಾ ಶರ್ಮಾ, ಶಿಲ್ಪಾ ಶೆಟ್ಟಿ, ಐಶ್ವರ್ಯ ರೈ, ಅದಿತಿ ರಾವ್, ಕಟ್ರೀನಾ ಕೈಫ್, ಕಂಗನಾ ರನೌತ್, ಈ ರೀತಿ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳೇ ತಮ್ಮ ಬಾಡಿ, ಫೇಸ್ ಎಲ್ಲ ಕೂಡ ಸರ್ಜರಿ ಮಾಡಿಸ್ಕೊಂಡು ಬ್ಯೂಟಿಫುಲ್ ಆಗಿ ಕಾಣ್ತಾರೆ. ಇವರೆಲ್ಲ ಇಷ್ಟೊಂದು ಖರ್ಚು ಮಾಡಿ ಯಾಕೆ ಸರ್ಜರಿ ಮಾಡಿಸ್ಕೊತಾರೆ ಅಂದರೆ ಇವ್ರು ಸ್ವಂತ ಬ್ಯೂಟಿ ಪ್ರಾಡಕ್ಟನ್ನು ಲಾಂಚ್ ಮಾಡ್ತಾರೆ. ಅದನ್ನು ತಮ್ಮ ಕಡೆಯಿಂದನೇ ಅಡ್ವರ್ಟೈಸ್ಮೆಂಟೇ ಮಾಡ್ಕೊತಾರೆ. ಯಾವ ರೀತಿ ಅಂದರೆ ನಾನು ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದನೇ ಈ ರೀತಿ ಚೆನ್ನಾಗಿದ್ದೀನಿ ಅಂತ. ಆ್ಯಕ್ಚುಲಿ ರಿಯಾಲಿಟಿಲಿ ಅವರು ಆ ರೀತಿ ಯಾವುದೇ ಪ್ರಾಡಕ್ಟನ್ನು ಯೂಸ್ ಮಾಡಿರೋಲ್ಲ, ಎಲ್ಲ ಕೂಡ ಸರ್ಜರಿ. ಕಿಮ್ ಕರ್ದಾಶಿಯನ್ ಅವರು KKW ಬ್ಯೂಟಿ ಇದೆ, ಕೈಲಿ ಜನ್ನರ್ದು ಕೈಲಿ ಕಾಸ್ಮೆಟಿಕ್ ಇದೆ, ಪ್ರಿಯಾಂಕಾ ಚೋಪ್ರಾದು ನಾಮ್ಲಿ ಇದೆ, ಸನ್ನಿ ಲಿಯೋನ್ ಸ್ಟಾರ್, ಕತ್ರಿನಾ ಕೈಫ್ ಕಾನ್ ಬ್ಯೂಟಿ. ಈ ರೀತಿ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳು ಆ್ಯಂಡ್ ಇನ್ಫ್ಲುಯೆನ್ಸರ್ಸ್ಗಳು ಸ್ವಂತ ಬ್ಯೂಟಿ ಪ್ರಾಡಕ್ಟನ್ನು ಹೊಂದಿರ್ತಾರೆ. ಅದನ್ನು ತಮ್ಮ ಮೂಲಕ ಮಾರ್ಕೆಟಿಂಗ್ ಮಾಡ್ತಾರೆ. ಇದಷ್ಟೇ ಅಲ್ಲ, ಇಷ್ಟೊಂದೆಲ್ಲ ಸರ್ಜರಿ ಮಾಡಿಸ್ಕೊಂಡು ದೊಡ್ಡ ಐ-ಎಂಡ್ ಕ್ಯಾಮ್ರಾ ಆ್ಯಂಡ್ ಮೋಸ್ಟ್ ಪ್ರೊಫೆಷ್ನಲ್ ಫೋಟೋಶೂಟರ್ಸ್ನ ಕರೆಸಿ ಫೋಟೋಶೂಟ್ ಮಾಡಿ ಅದನ್ನು ಎಡಿಟ್ ಮಾಡಿ ಸೋಷಿಯಲ್ ಮೀಡಿಯಾ ಲೈಕ್ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ತಾರೆ. ಈ ರೀತಿ ಎಲ್ಲ ಮಾಡಿದ್ರೆ ಯಾರ ಫೋಟೋ ತಾನೇ ಚೆನ್ನಾಗಿ ಬರಲ್ಲ ಹೇಳಿ? ಒಂದು ಸ್ಟಡಿ ಪ್ರಕಾರ 90% ಆಫ್ ಗರ್ಲ್ಸ್ ತಮ್ಮ ಫೋಟೋವನ್ನು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡೋದಕ್ಕಿಂತ ಮುಂಚೆ ತುಂಬ ಸಲ ಯೋಚನೆ ಮಾಡ್ತಾರೆ. ಆ್ಯಂಡ್ 75% ಜನ ಶೇರೇ ಮಾಡೋದಿಲ್ಲ. ಯಾಕೆ ಅಂದರೆ ಕಂಪೇರ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವ್ರ ಫೋಟೋ ಅಷ್ಟು ಚೆನ್ನಾಗಿ ಬಂದಿದೆ, ನನ್ನ ಫೋಟೋ ಚೆನ್ನಾಗಿಲ್ಲ, ಅವ್ರದ್ದು ಆ ಥರ ಒಂದು ಗ್ಲಾಮರ್ ಇದೆ, ನನಗಿಲ್ಲ ಅನ್ನೋ ಥರ. ಬ್ಯೂಟಿ ಆ್ಯಂಡ್ ಫ್ಯಾಷನ್ ಇನ್ಫ್ಲುಯೆನ್ಸರ್ ಅವರು ತೋರಿಸೋ ಲೈಫ್ ಸ್ಟೈಲ್ ಆಗಿರ್ಬೋದು, ವೆಲ್ತ್ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಯಾವುದೂ ಕೂಡ ಎಲ್ಲ ಕೂಡ ಫೇಕ್ ಆಗಿರುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಯಾಕೆಂದರೆ ನಾವು ರಿಯಲ್ ಆಗಿ ಅವ್ರು ಯಾವ ರೀತಿ ಇದ್ದಾರೆ ಅಂತ ಯಾವತ್ತೂ ಕೂಡ ನೋಡಿರೋದಿಲ್ಲ. ನಿಮಗೇನಾದರೂ ನಾವು ಯೂಸ್ ಮಾಡ್ತಿರೋ ಫೋನಿಂದ ಎಷ್ಟು ರಿಸ್ಕ್ ಇದೆ ಅಂತ ತಿಳ್ಕೊಬೇಕು ಅಂದರೆ ಈ ವಿಡಿಯೋವನ್ನು ನೋಡಿ.